ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇಂದು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಮನೋಲ್ಲಾಸವಾಗಿ ಇದ್ದೀರಾ? ನಾನು ಈ ಸ್ಥಳವನ್ನು ನೋಡುವಾಗ ಬಹಳ ಸಂತೋಷವಾಗಿ ಇದೆ. ದೇವರ ಸೃಷ್ಟಿಯನ್ನು ನೋಡಿದ್ದೀರಾ? ಈ ಗಿಡಗಳನ್ನು ನೋಡಿದ್ದೀರಾ? ಜರಿ ಗಿಡ ಎಂದು ಕರೆಯುತ್ತಾರೆ, ಇಂಗ್ಲಿಷ್ನಲ್ಲಿ ಫರ್ನ್ ಪ್ಲ್ಯಾಂಟ್. ಇದನ್ನು ನೀವು ಅಂಗಡಿಯಲ್ಲಿ ಖರೀದಿಸೋದಕ್ಕೆ ಹೋದರೆ ಬಹಳ ಕಾಸ್ಟ್ಲಿ. ಇಲ್ಲಿ ದೇವರು ಲಕ್ಷಗಟ್ಟಲೆ ಗಿಡಗಳನ್ನು ಬೆಳೆಸುತ್ತಾ ಇದ್ದಾರೆ. ನೋಡಿರಿ, ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಬಹಳ ವಿಭಿನ್ನವಾಗಿ ಒಂದು ಸ್ಥಳ ಕಾಣುತ್ತಾ ಇದೆ. ಎತ್ತರವಾದಂಥ ಮರಗಳು, ದೇವರ ಸೃಷ್ಟಿ ಎಷ್ಟು ರಮ್ಯ. ಆದ್ದರಿಂದ ಇದನ್ನು ನೋಡುವುದಕ್ಕೆ ಅನೇಕ ಜನರು ಬರುತ್ತಾರೆ, ಫ್ಯಾಮಿಲಿಯಾಗಿ ಬಂದು ಹೋಗುತ್ತಾರೆ. ದೇವರ ಸೃಷ್ಟಿಯನ್ನು ಕಂಡು ಆನಂದಿಸುವಂಥ ಒಂದು ದೊಡ್ಡ ಸಂತೋಷ. ಸರಿ, ಇದನ್ನೆಲ್ಲ ನೋಡುತ್ತೇವೆ, ಕಾಣುತ್ತೇವೆ, ಸಂತೋಷ ಪಡುತ್ತೇವಲ್ವ? ಇದೆಲ್ಲ ಅಳಿದು ಹೋಗುವುದಿಲ್ಲ ಅಂದುಕೊಳ್ಳುತ್ತೀರಾ? ನಾವು ನೋಡುವಂಥ ಎಲ್ಲವೂ ಕೂಡ ಒಂದು ದಿನ ಅಳಿದು ಹೋಗುತ್ತದೆ. ಸತ್ಯ ವೇದದಲ್ಲಿ ಹೇಳಲ್ಪಟ್ಟಿದೆ. 2 ಕೊರಿಂಥದವರಿಗೆ 4:18 ವಾಕ್ಯ, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. ಸ್ವಲ್ಪ ಕಾಲ ಮಾತ್ರ ಇರುತ್ತದೆ ಅಂದರೆ ಅಳಿದು ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ. ಸದಾ ಕಾಲವೂ ಇರುತ್ತದೆ ಅಂದರೆ ಶಾಶ್ವತವಾಗಿ ಯಾವಾಗಲೂ ನೆಲೆಗೊಂಡಿರುವಂಥದ್ದು. ನಾವು ಈ ಲೋಕದಲ್ಲಿ ನೋಡುತ್ತಾ ಇದ್ದೇವಲ್ಲ, ಇದೆಲ್ಲವೂ ಕೂಡ ಸ್ವಲ್ಪ ಕಾಲ ಇರುವಂಥದ್ದು. ಇದೆಲ್ಲ ಒಂದು ದಿನ ನಾಶವಾಗುತ್ತದೆ. ದೇವರ ಬರೋಣದಲ್ಲಿ ಬಹಳ ನಾಶನಗಳು ಉಂಟಾಗಲಿದೆ. ಈಗಲೇ ಒಂದು ಭೂಕಂಪ ಬಂದರೆ ಬಹಳ ನಾಶನಗಳನ್ನು ಕಾಣುತ್ತಾ ಇದ್ದೇವಲ್ಲ. ಯುದ್ಧ ನಡೆಯುವ ಸ್ಥಳಗಳಲ್ಲಿ ನೋಡಿರಿ, ಮನುಷ್ಯನು ಕಟ್ಟಿರುವಂಥ ಕಟ್ಟಡಗಳೆಲ್ಲ ಬಿದ್ದು ಮಣ್ಣಿನ ಗುಡ್ಡವಾಗುತ್ತದೆ. ಅಂದರೆ ನಾವು ಕಾಣುವಂಥ ಎಲ್ಲವೂ ಕೂಡ ನಾಶವಾಗುವಂಥವುಗಳು. ಆದ್ದರಿಂದ ಕಾಣುವಂಥ ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳು ಅದು ನಿರಂತರವಾಗಿರುವುದಿಲ್ಲ. ನಾವು ಅದಕ್ಕೆ ಹೆಚ್ಚಾಗಿ ಪ್ರಯಾಸ ಪಡುತ್ತೇವೆ. ಮನೆ ಕಟ್ಟಬೇಕು, ಜಾಗ ಖರೀದಿಸಬೇಕು, ಬೈಕು ಕಾರನ್ನು ಖರೀದಿಸಬೇಕು. ಎಲ್ಲ ಒಂದು ದಿನ ನಾಶವಾಗುವುದು. ಒಂದು ಪ್ರವಾಹ ಬಂದರೆ ಮನೆ ಕುಸಿದು ಬೀಳುತ್ತದೆ, ಕಾರು ಬೈಕೆಲ್ಲ ತೇಲಿಕೊಂಡು ಕೊಚ್ಚಿಕೊಂಡು ಹೋಗುತ್ತದೆ, ಎಲ್ಲ ನಾಶವಾಗುತ್ತದಲ್ಲವ? ಹಾಗಾದರೆ ಇದು ಯಾವುದು ಕೂಡ ಶಾಶ್ವತವಲ್ಲ, ಎಲ್ಲವೂ ತಾತ್ಕಾಲಿಕ, ಎಲ್ಲವೂ ಟೆಂಪರರಿ. ಹಾಗಾದರೆ ನಮ್ಮ ಹೃದಯ ಯಾವುದರ ಮೇಲೆ ಇರಬೇಕು ಅಂದರೆ ಶಾಶ್ವತವಾಗಿರುವಂಥ, ಕಾಣಲಾಗದೇ ಇರುವಂಥ ಕಾರ್ಯದ ಮೇಲೆ. ಕಾಣಲಾಗದೇ ಇರುವಂಥದ್ದ ಅದೇನೆಂದು ಕೇಳಿದರೆ ಪರಲೋಕ. ಅದನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಹೇಳಿದ್ದಾನಲ್ಲ, ನಾನು ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಲಿದ್ದೇನೆ. ನಾನು ನಿಮಗಾಗಿ ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡಿದ ನಂತರ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ್ದಾನಲ್ಲ, ಅದುವೇ ಶಾಶ್ವತವಾಗಿ ನಾಶವಾಗದೇ ಇರುವಂಥ ಒಂದು ಲೋಕ. ಅಲ್ಲಿ ದೇವರು ಇರುತ್ತಾರೆ, ದೇವದೂತರುಗಳು ಇರುತ್ತಾರೆ, ಅನೇಕ ಪರಿಶುದ್ಧರು ಇರುತ್ತಾರೆ. ವಿಧ ವಿಧವಾದ ಬೀಡಾರುಗಳನ್ನು ದೇವರು ನಮಗಾಗಿ ಕಟ್ಟಿ ನನ್ನ ಮಕ್ಕಳು ಬರುತ್ತಾರೆ ಸಂತೋಷವಾಗಿ ಇಲ್ಲಿ ಬಾಳಬೇಕು ಎಂಬುದಾಗಿ. ಅಲ್ಲಿ ರೋಗ ಇರುವುದಿಲ್ಲ, ಅಲ್ಲಿ ಹಸಿವೆ ಇರುವುದಿಲ್ಲ, ಅಲ್ಲಿ ದುಃಖವಿಲ್ಲ, ಅಲ್ಲಿ ಕಷ್ಟವಿಲ್ಲ, ಅಲ್ಲಿ ಪಾಪವಿಲ್ಲ. ಅಲ್ಲಿ ನಿತ್ಯ ಕಾಲವಾಗಿ ಸಂತೋಷವಾಗಿರಬಹುದು. ಅದುವೇ ಶಾಶ್ವತವಾದದ್ದು. ಆದ್ದರಿಂದಲೇ ಲೋಕಕ್ಕೆ ಸಂಬಂಧಪಟ್ಟವುಗಳನ್ನು ಅಲ್ಲ, ಮೇಲಿನವುಗಳನ್ನು ಹುಡುಕಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅಳಿಯುವಂಥ ಈ ಲೋಕದ ಕಾರ್ಯಗಳನ್ನೇ ಹುಡುಕಿಕೊಂಡು ಇರದೆ ಅಳಿಯದೇ ಇರುವಂಥ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳುವುದರಲ್ಲಿ ಗಮನವನ್ನು ಕೊಡಿರಿ. ನಿಮ್ಮ ಆತ್ಮ ನಾಶವಾಗುವುದಿಲ್ಲ, ಅದು ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ನಿಲ್ಲುತ್ತದೆ. ಆದ್ದರಿಂದ ನಿಮ್ಮ ಆತ್ಮವನ್ನು ಕಾದುಕೊಳ್ಳಿರಿ. ಬರಲಿರುವಂಥ ಪರಲೋಕ ರಾಜ್ಯವನ್ನು ನೀವು ಗುರಿಯಾಗಿ ಇಟ್ಟುಕೊಳ್ಳಿರಿ. ನಾನು ಈ ಲೋಕದಲ್ಲಿ ಸತ್ತರೆ ಪರಲೋಕದಲ್ಲಿ ಯೇಸುವಿನೊಂದಿಗೆ ಇರಬೇಕು. ಆ ನಿಶ್ಚಯದೊಂದಿಗೆ, ಸಂತೋಷದೊಂದಿಗೆ ಬಾಳುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ನಾಶವಾಗುವಂಥ ಈ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡದೆ ನಾಶವಾಗದೇ ಇರುವಂಥ ಒಂದು ಲೋಕವನ್ನು ದೇವರು ಇಟ್ಟಿದ್ದಾರೆ. ಅದಕ್ಕೆ ಗಮನ ಕೊಡಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೀವು ಗಮನ ಸಲ್ಲಿಸುತ್ತೀರಾ? ಹಿಂದೆ ಆ ಕಾರ್ಯಗಳಿಗೆ ಗಮನ ಸಲ್ಲಿಸುವುದಕ್ಕೆ ಅರ್ಪಿಸಿರಿ. ದೇವರೇ, ನಾವು ನೋಡುವಂಥ ಎಲ್ಲವೂ ಕೂಡ ಸ್ವಲ್ಪ ಕಾಲ ಇರುವಂಥದ್ದು. ಕಾಣದೇ ಇರುವಂಥ ಆ ನಿತ್ಯ ಲೋಕಕ್ಕೆ ನಾನು ಬರುವುದಕ್ಕೆ ನಮ್ಮನ್ನು ನೀವು ಸಿದ್ಧ ಮಾಡಿರಿ. ಪರಲೋಕದ ಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕೆ ನನಗೆ ಕೃಪೆ ಕೊಡಿರಿ. ಅದಕ್ಕಾಗಿ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.